ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಅನಗತ್ಯವಾದಂತಹ ತಿರುಗಾಟವನ್ನು ಮಾಡಬೇಡಿ. ಮತ್ತು ನೀರಿನಿಂದ ಆದಷ್ಟು ದೂರ ಇರಿ. ನೀರು ಅಂದ ತಕ್ಷಣ ಯಾವುದೋ ಕೆರೆ, ಬಾವಿ, ನದಿ, ಸಮುದ್ರ ಇತ್ಯಾದಿಗಳು ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಅಂತಹ ಪರಿಸರಕ್ಕೆ ಹೋದಾಗ ಆದಷ್ಟು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕಾದಂಥದ್ದು. ನದಿ ಮತ್ತು ಸಮುದ್ರದ ಹತ್ರ ಹೋಗಲೇಬೇಡಿ ಅಂತಕ್ಕಂಥದ್ದು ಒಂದು ಆದೇಶ. ಕುಟುಂಬದಲ್ಲಿ ಎಲ್ಲರ ಮನಸ್ಥಿತಿ, ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ನಿಮ್ಮಿಂದ ಅದು ಹಾಳಾಗುವ ಹಾಗಾಗತ್ತೆ. ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಳಿ ಎನ್ನುವಂಥದ್ದು. ವಾಹನ ಸವಾರರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಗೊತ್ತಿಲ್ಲದೆ ತಾವೇ ಮಾಡಿಕೊಂಡಂತಹ ತಪ್ಪಿನಿಂದ ತೊಂದರೆಯಾಗುತ್ತೆ. ತಪ್ಪಾಗುವವರೆಗೂ ಕೂಡ, ಅದರಿಂದ ದುಷ್ಫಲ ಬರುವವರೆಗೂ ಕೂಡ ನಿಮ್ಮಿಂದ ತಪ್ಪಾಗಿದೆ ಎನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರೋದೇ ಇಲ್ಲ. ನೀವು ಮಾಡ್ತಾ ಇರುವಂಥದ್ದೇ ಸರಿ ಅನ್ನುವಂತಹ ಭಾವನೆಯಲ್ಲೇ ಇರ್ತೀರಿ. ಅದರಿಂದ ದೊಡ್ಡ ತಪ್ಪಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಬೇರೆಯವರ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಡಿ. ತುಂಬ ಅನಿವಾರ್ಯ ಇದೆ ಅನ್ನುವಂಥದ್ದು ನಿಮಗೆ ಕಾರಣ ಆಗಬಹುದು. ಆದರೆ ದೊಡ್ಡ ಮಟ್ಟದ ತೊಂದರೆ ಆದರೆ ಆಗ ಏನು ಮಾಡ್ತೀರಿ? ಅದರಿಂದ ಬೇರೆಯವರ ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ. ಯಾರದ್ದೋ ಗ್ರಹಚಾರ ಚೆನ್ನಾಗಿಲ್ಲ, ಅದು ನಿಮಗೂ ಕೂಡ ತೊಂದರೆಯನ್ನು ಮಾಡಬಹುದು ಅನ್ನುವಂತಹ ಎಚ್ಚರಿಕೆ ಇರಲಿ. ಅಥವಾ ನಿಮ್ಮ ಗ್ರಹಚಾರ ಚೆನ್ನಾಗಿಲ್ಲದೆ ಇರೋದ್ರಿಂದ ನಿಮ್ಮಿಂದ ಅವರಿಗೂ ತೊಂದರೆಯಾಗಿ ನಿಮಗೆ ಕೆಟ್ಟ ಹೆಸರು ಬರತಕ್ಕಂಥದ್ದು ಬೇಡ. ಈ ಎರಡೂ ವಿಧಾನದಲ್ಲಿ, ಎರಡೂ ರೀತಿಯಲ್ಲಿ ನೀವು ಆಲೋಚನೆಯನ್ನು ಮಾಡಿ ನೀವು ನಿಮ್ಮ ಅನಿವಾರ್ಯತೆಯನ್ನು ಹೊರತಾಗಿ ಅಥವಾ ತುಂಬ ಅಗತ್ಯತೆಯನ್ನು ಹೊರತಾಗಿ ವಾಹನ ಪ್ರಯಾಣ ಮಾಡ್ತಕ್ಕಂಥದ್ದು, ವಾಹನದಲ್ಲಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅಷ್ಟು ಶುಭವಲ್ಲ ಅನ್ನುವಂಥದ್ದು. ಸ್ನೇಹಿತರ ಜೊತೆ ಕಾಲವನ್ನು ಕಳೀತಕ್ಕಂಥದ್ದಿದೆ. ನಿಮ್ಮ ಆಸಕ್ತಿಗೆ ಅನುಗುಣವಾದಂತಹ ಕೆಲಸವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಮನೆಯಲ್ಲಿ ನಿಮ್ಮ ಮಾತೇ ಮುಖ್ಯವಾಗಿರುತ್ತೆ. ಹಾಗಿದ್ದಾಗ ಎಷ್ಟು ವಿವೇಚನೆ, ಎಷ್ಟು ಜವಾಬ್ದಾರಿಯಿಂದ ನೀವು ನಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಗಮನಿಸಿ. ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಗಳೇ ಇರೋದಿಲ್ಲ ಅಂತಕ್ಕಂತಹ ಮನದಾಳದ ಮಾತು, ಆತ್ಮಸ್ಥೈರ್ಯ, ನೀವು ಆಡ್ತಕ್ಕಂತಹ ಮಾತು, ನಡ್ಕೊಳ್ಳುವಂತಹ ರೀತಿ, ಕೊಡ್ತಕ್ಕಂತಹ ಉದಾಹರಣೆಗಳು ಸಾಕ್ಷಿಯಾಗತ್ತೆ. ಹಿಂದೆ ಏನೋ ಕಷ್ಟವನ್ನು ಅನುಭವಿಸಿರ್ಬೋದು ಅಥವಾ ಅದನ್ನೆಲ್ಲ ದಾಟಿ ಬಂದಿರ್ಬೋದು. ಪ್ರಕೃತ ಈಗ ನೀವಿರತಕ್ಕಂತಹ ಸ್ಥಿತಿ ನಿಮಗೆ ಸಮಾಧಾನವನ್ನು ಕೊಡ್ತಾ ಇದೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ. ಶುಭವಾಗಿ. ಮಿಥುನ ರಾಶಿ. ಹೊಸ ಆದಾಯದ ಮೂಲಗಳು ನಿಮಗೆ ಸಿಕ್ಕುವಂಥದ್ದು. ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಅಪೇಕ್ಷೆ ಪಟ್ಟಂತಹ ಸ್ಥಳಕ್ಕೆ ನೀವು ಹೋಗಿ ನೆಲೆಸುವಂಥದ್ದು, ಕೆಲಸವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮುಂದಿನ ದಿನಮಾನದಲ್ಲಿ ಆಗುವಂತಹ ಸೂಚನೆ. ನಿಮ್ಮ ಕೆಲಸ ಕಾರ್ಯಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರ ಬಗ್ಗೆ ವಿಶ್ವಾಸವನ್ನು ಉಳಿಸ್ಕೊಳ್ಳಿ. ಯಾರು ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಥವಾ ನಿಮ್ಮಿಂದ ಮೇಲಧಿಕಾರಿಗಳು, ಇವರ ಜೊತೆಯಲ್ಲಿ ವಿಶ್ವಾಸವನ್ನು ನೀವು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ತುಂಬ ಇರುತ್ತೆ ಎನ್ನುವಂಥದ್ದನ್ನು ಮರಿಬಾರದು. ಬೇರೆಯವರು ನಿಮ್ಮ ಮೇಲೆ ಹಿಡಿತವನ್ನು ಸಾಧಿಸುವ ಹಾಗೆ ಮಾಡಿಕೊಳ್ಬೇಡಿ. ನೀವೂ ಕೂಡ ಬೇರೆಯವರ ಮೇಲೆ ಹಿಡಿತವನ್ನು ಸಾಧಿಸಬೇಡಿ. ವಿಶ್ವಾಸದಿಂದ ಕೆಲಸಗಳಾಗಲಿ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಅತಿಯಾದಂತಹ ದುರಾಸೆಯಿಂದ ನಿಮ್ಮ ಕೆಲಸದಲ್ಲಿ ಹಿನ್ನಡೆಯಾಗುತ್ತೆ. ಆಸೆ ಇರಬೇಕು, ಗಳಿಕೆ ಅನ್ನೋದು ಬೇಕು, ಲಾಭ ಬೇಕು. ಆದರೆ ದುರಾಸೆಯನ್ನು ಇಟ್ಟುಕೊಂಡು ಮಾಡಿದಂತಹ ಕೆಲಸಗಳು ಹಿನ್ನಡೆಗೆ ಕಾರಣವಾಗುತ್ತೆ. ಬರಬೇಕಾದ್ದು ಕೂಡ ತಪ್ಪಿ ಹೋಗುತ್ತೆ. ಇದು ಎಚ್ಚರಿಕೆಯಲ್ಲಿರಲಿ. ಸಮಯ ವ್ಯರ್ಥವನ್ನು ಮಾಡಿಕೊಳ್ಬೇಡಿ. ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಯಾರೋ ನಿಮಗೆ ತೊಂದರೆಯನ್ನು ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಅವರ ಆಡ್ತಕ್ಕಂತಹ ಮಾತು, ಅವರ ನಡೆ, ಅವರು ನಿಮ್ಮ ಎದುರುಗಡೆ ಬರ್ತಕ್ಕಂತಹದ್ದು ನಿಮ್ಮ ಕೆಲಸಕ್ಕೆ ಅಡ್ಡಿಯನ್ನು ಮಾಡುತ್ತೆ. ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸದಲೇ ನೀವೇ ಮಾಡಿ. ಅದು ಏನು ಬಂದರೂ ಕೂಡ ಅದೆಲ್ಲವನ್ನು ತಡ್ಕೊಳ್ತೀನಿ, ಅದೆಲ್ಲವನ್ನು ನಾನು
ಬಗೆಹರಿಸ್ತೀನಿ ಅಂತಕ್ಕಂತಹ ಧೈರ್ಯ ಸ್ಥೈರ್ಯದಲ್ಲಿ ಆ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿ ಬೇರೆಯವರಿಗೆ ಹಣವನ್ನು ಕೊಡುವಾಗ ಎಚ್ಚರಿಕೆ ಇರಲಿ. ದತ್ತಾತ್ರೇಯನನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.